ನ್ಯಾಯದ ಅಧಿಪತಿಯಾದ ಶನಿಯು ಏಪ್ರಿಲ್ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಉದಯಿಸ್ತಾನೆ. ಪರಿಣಾಮವಾಗಿ ಮೇಷ ಮತ್ತು ಕಟಕ ರಾಶಿ ಸೇರಿದಂತೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಸೇರಿದಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸ್ತಾರೆ. ಇದರ ಜೊತೆಗೆ ವೃತ್ತಿ ವ್ಯವಹಾರಗಳಲ್ಲಿ ಅಪಾರವಾದಂತಹ ಯಶಸ್ಸನ್ನು ಕೂಡ ಪಡೀತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಶನಿಯು ವ್ಯಕ್ತಿಗಳಿಗೆ ಅವರ ಕರ್ಮದ ಪ್ರಕಾರ ಫಲವನ್ನು ಕೊಡ್ತಾನೆ. ಸರಿಸುಮಾರು ಪ್ರತಿ 2.5 ವರ್ಷಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುವ ಶನಿಗೆ ಒಂದು ರಾಶಿಚಕ್ರದ ಪೂರ್ಣ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಸುಮಾರು 30 ವರ್ಷಗಳು ಬೇಕಾಗತ್ತೆ. ಅಂದರೆ ಒಂದು ರಾಶಿಯಲ್ಲಿ ಸಂಚರಿಸಿ ಪುನಃ ಅದೇ ರಾಶಿಗೆ ಬರಬೇಕು ಅಂತಂದರೆ 30 ವರ್ಷ ಆಗುತ್ತೆ. ಈ ಕಾರಣಕ್ಕಾಗಿ ಶನಿ ಪ್ರಭಾವ ದೀರ್ಘಕಾಲಿಕವಾಗಿರುತ್ತೆ. ಶನಿಯ ಪ್ರಸ್ತುತ ಸ್ಥಾನಕ್ಕೆ ಸಂಬಂಧಿಸಿದಂತೆ ಅದು ಪ್ರಸ್ತುತ ಮೀನರಾಶಿಯಲ್ಲಿ ದಹನ ಸ್ಥಿತಿಯಲ್ಲಿದೆ, ಅಂದರೆ ಅಸ್ತಮ ಸ್ಥಿತಿಯಲ್ಲಿದ್ದಾನೆ. ಮಾರ್ಚ್ 13ರಿಂದ ಮೀನರಾಶಿಯಲ್ಲಿ ದಹನ ಸ್ಥಿತಿಯಲ್ಲಿರುವ ಶನಿ ಸರಿಸುಮಾರು 1 ತಿಂಗಳ ನಂತರ ಅಂದರೆ ಏಪ್ರಿಲ್ 22ನೇ ತಾರೀಕಿನಲ್ಲಿ ಉದಯವಾಗ್ತಾನೆ. ಶನಿ ಉದಯ ಕೆಲವು ರಾಶಿಚಕ್ರ ಚಿಹ್ನೆಗಳ ವ್ಯಕ್ತಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ಕೊಡುತ್ತೆ. ಶನಿಯ ಉದಯದೊಂದಿಗೆ ಎಲ್ಲ 12 ರಾಶಿಗಳಿಗೂ ಕ್ರಮೇಣ ಸಕಾರಾತ್ಮಕ ಫಲಿತಾಂಶಗಳು ಪ್ರಕಟಗೊಳ್ಳಲು ಶುರುವಾಗುತ್ತೆ. ಆದರೆ 5 ರಾಶಿಗಳಿಗೆ, ನಿರ್ದಿಷ್ಟವಾಗಿ 5 ರಾಶಿಯವರಿಗೆ ಸೇರಿದಂಥ ವ್ಯಕ್ತಿಗಳು ಅಸಾಧಾರಣವಾದಂಥ ಪ್ರಯೋಜನಗಳನ್ನು ಪಡೀತಾರೆ. ಯಾರ್ಯಾರು ನೋಡೋಣ. ಮೊದಲಿಗೆ ಮಿಥುನ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶನಿಯು ನಿಮ್ಮ ಸಂಚಾರ ಜಾತಕದ 10ನೇ ಮನೆಯಲ್ಲಿ ಉದಯಿಸ್ತಾನೆ. ನಿಮ್ಮ ರಾಶಿಯಿಂದ ಶನಿದೇವ 10ನೇ ಮನೆಯಲ್ಲಿ ಕರ್ಮದ ಮನೆಯಿಂದ ಉದಯಿಸ್ತಾನೆ. ಈ ಸನ್ನಿವೇಶದಲ್ಲಿ ಈ ರಾಶಿಚಕ್ರ ಚಿಹ್ನೆಗೆ ಸೇರಿದ ವ್ಯಕ್ತಿಗಳು ತಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೀತಾರೆ. ವೃತ್ತಿಪರ ಕ್ಷೇತ್ರದಲ್ಲಿ ನಡೀತಾ ಇರುವ ತೊಂದರೆಗಳು ಪರಿಹಾರವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸುತ್ತೆ. ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ. ಹಿರಿಯ ಅಧಿಕಾರಿಗಳು ನಿಮಗೆ ಮಹತ್ವದ ಜವಾಬ್ದಾರಿಗಳನ್ನು ವಹಿಸಲು ಸಂತೋಷ ಪಡ್ತಾರೆ. ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತೆ. ಇದಲ್ಲದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ, ಗೌರವ ಹೆಚ್ಚಾಗುತ್ತೆ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸ್ತವೆ. ಮನೆಯಲ್ಲಿ ಕೆಲವು ಶುಭ ಘಟನೆಗಳು, ಶುಭ ಕಾರ್ಯಗಳು ಕೂಡ ನಿಮಗೆ ನಡೆಯುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಶನಿ ಉದಯ ಲಾಭಕಾರಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತು ವೃಷಭ ರಾಶಿಯ 11ನೇ ಮನೆಯಲ್ಲಿ ಶನಿ ಉದಯಿಸ್ತಾನೆ. ಪರಿಣಾಮವಾಗಿ ವೃಷಭ ರಾಶಿಯವರ ಬಹುಕಾಲದಿಂದ ನೆನೆಗುಂದಿಗೆ, ಅಂದರೆ ನಿಂತು ಹೋಗಿರುವಂತಹ ಅನೇಕ ಆಸೆಗಳು ಕೂಡ ಈಡೇರುವಂಥ ಸಾಧ್ಯತೆ ಇದೆ. ಸಂಪತ್ತಿನ ಒಳಹರಿವು ಹೆಚ್ಚಾಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೂ ಈ ಸಂದರ್ಭದಲ್ಲಿ. ಹಾಗೆ ಇನ್ನು ಮುಂದೆ ನೋಡೋದಾದರೆ ನಿಮಗಿಲ್ಲಿ ನಿಮ್ಮ ಸ್ನೇಹಿತರಿಂದ ಬೆಂಬಲವನ್ನು ಕೂಡ ಪಡೆಯುವಂತಹದ್ದು ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಜೀವನದ ಬಾಗಿಲು ತಟ್ಟುವಂತಂದರೆ ಸಂತೋಷ, ಅದೃಷ್ಟ ನಿಮ್ಮ ಜೀವನದ ಬಾಗಿಲು ತಟ್ಟುತ್ತೆ ಇಲ್ಲಿ. ಹಾಗೆ ಸಿಂಹರಾಶಿಯವರಿಗೆ ಇಲ್ಲಿ ಶನಿ ಉದಯ ಅನ್ನುವಂಥದ್ದು ಬಹಳ ಪ್ರಯೋಜನಕಾರಿಯಾಗಿರುತ್ತೆ ನಿಮಗೆ ಎಲ್ಲ ಕ್ಷೇತ್ರದಲ್ಲೂ. ಯಾಕಂದರೆ ಶನಿ ನಿಮ್ಮ ರಾಶಿ 8ನೇ ಮನೆಯಲ್ಲಿ ಶನಿ ಉದಯಿಸ್ತಾನೆ. ಪರಿಣಾಮವಾಗಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಬಹಳ ಸುಧಾರಿಸುತ್ತೆ. ಅಂದರೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರುತ್ತೆ. ನಿಮಗೆ ಕುಟುಂಬದೊಳಗಿನ ದೀರ್ಘಕಾಲದ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀರಿ. ಇನ್ನು ಧನುರಾಶಿಯವರಿಗೆ ಶನಿ ಉದಯ ನಿಮ್ಮ ಭೌತಿಕ ಸೌಕರ್ಯ ಮತ್ತು ನಿಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳವಾಗುವಂಥದ್ದು. ಶನಿದೇವ ನಿಮ್ಮ 4ನೇ ಮನೆಯಲ್ಲೇ ಉದಯಿಸ್ತಾನೆ. ಇದು ನಿಮಗೆ ಎಲ್ಲ ರೀತಿಯ ಲೌಕಿಕ ಸುಖಗಳನ್ನು ಪ್ರಾಪ್ತಿಪಡಿಸುತ್ತೆ, ಅಂದರೆ ಕೊಡುತ್ತೆ. ಹಾಗೆ ಈ ಅವಧಿಯಲ್ಲಿ ನೀವು ವಾಹನವನ್ನು ಖರೀದಿಸೋದಕ್ಕೆ ಅಥವಾ ಆಸ್ತಿಯನ್ನು ಸಂಪಾದಿಸೋದಕ್ಕೆ ಬಹಳ ಒಳ್ಳೆಯ ಅವಕಾಶ ಇದೆ. ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರವನ್ನು ನಡೆಸ್ತಾ ಇದ್ದರೆ ಒಳ್ಳೆಯ ಪ್ರಯತ್ನದಲ್ಲಿ ನಿಮಗೆ ಪ್ರಗತಿಯ ಬಲವಾದ ಸೂಚನೆ ಕಾಣಿಸ್ತಾ ಇದೆ. ಪ್ರಯತ್ನ ಪಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ. ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮಹತ್ವದ ಮೈಲಿಗಲ್ಲನ್ನು ಸಾಧಿಸ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ ಉದಯ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಜನ ಕೊಡ್ತಾ ಇದೆ. 5ನೇ ಮನೆಯಲ್ಲಿ ಶನಿ ಉದಯಿಸ್ತಾ ಇದ್ದಾನೆ ವೃಶ್ಚಿಕ ರಾಶಿಯವರಿಗೆ. ಈ ಪರಿಣಾಮವಾಗಿ ಲಾಭ ಗಳಿಸುವಂಥ, ಗಮನಾರ್ಹವಾದಂತಹ ಲಾಭ ಆಗುವಂಥ ಸಾಧ್ಯತೆ ಇದೆ. ನೀವು ಎಲ್ಲೆಲ್ಲಿ ಕೈ ಇಡ್ತೀರೋ ಅಲ್ಲೆಲ್ಲ ಲಾಭನೇ. ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು, ಪ್ರಯೋಜನಗಳನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳೇನಾದರೂ ಇದ್ದರೆ ಅದು ಬಗೆಹರಿಯುತ್ತೆ. ಆದಾಯದಲ್ಲಿ ತ್ವರಿತ ಸುಧಾರಣೆಯನ್ನು ಕಾಣ್ತೀರಿ. ಹಾಗೆ
ಮಕರ ರಾಶಿಯವರ ಈ ವ್ಯಕ್ತಿಗಳು ಏನಿದ್ದಾರೆ, ಮಕರ ರಾಶಿಯಲ್ಲಿ ಜನಿಸಿದಂಥವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ. ಈ ಸಂದರ್ಭದಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವಂಥ ಯಾವುದೇ ಕಾರ್ಯ ಇದ್ದರೂ ಅದನ್ನು ಪೂರ್ಣಗೊಳಿಸ್ತೀರಿ. ಜೊತೆಗೆ ಸಂಪತ್ತು, ಬೌದ್ಧಿಕ ಸಮೃದ್ಧಿಯೂ ಕೂಡ ಹೆಚ್ಚಾಗುತ್ತೆ. ವೈಯಕ್ತಿಕ ಶೌರ್ಯ ಮತ್ತು ಬಲದಲ್ಲಿ ವರ್ಧನೆ ಅಂದರೆ ಹೆಚ್ಚಾಗುವಂಥದ್ದು ಕಂಡುಬರುತ್ತೆ. ನಿಮ್ಮ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳನ್ನು ನೀವು ಕೈಗೊಳ್ಳಬಹುದು. ಅದು ನಿಮಗೆ ಗಣನೀಯ ಪ್ರಯೋಜನವನ್ನು ಕೊಡುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.